ಮಳವಳ್ಳಿಯಿಂದ ಶ್ರೀನಿಧಿ ಅವರು ಕರೆ ಮಾಡಿದ್ದಾರೆ. ಶ್ರೀನಿಧಿ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ನೀವು ಎಲ್ಲಾದ್ರೂ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ತಗೊಂಡಿದ್ದೀರಾ? ಇಲ್ಲ ಸರ್, ನಾವು ಸಾಲ ಕೊಡ್ತಾ ಇದೀವಿ. ಓ, ನೀವು ಸಾಲ ಕೊಡ್ತಾ ಇದ್ದೀರಾ? ಮೈಕ್ರೋ ಫೈನಾನ್ಸ್ ಇಂದ ಸರ್. ಹಾ, ಮೈಕ್ರೋ ಫೈನಾನ್ಸ್ ಇಂದ, ಉಜ್ಜೀವನ್ ಮೈಕ್ರೋ ಫೈನಾನ್ಸ್ ಇಂದ. ಹಾ ಸರ್, ನಮ್ಗೆ ಆಫೀಸ್ ಅಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಸರ್. ಓ, ನೀವು ಮೈಕ್ರೋ ಫೈನಾನ್ಸ್ ಇಂದ ಕಾಲ್ ಮಾಡ್ತಿದ್ದೀರಾ? ಹೌದು ಸರ್. ಓಕೆ ಓಕೆ, ಹೇಳಿ ಹೇಳಿ ಹೇಳಿ. ಸರ್ ತಮಗೆ ನಮಸ್ಕಾರ ಸರ್. ಹೇಳಿ ಹೇಳಿ. ನಮಸ್ತೆ ಸರ್. ಸರ್, ನಮ್ಗೆ ಕಂಪನಿಯಿಂದ ಟ್ರೈನಿಂಗ್ ಕೊಟ್ಟಿರ್ತಾರೆ ಸರ್. ಏನ್ ಟ್ರೈನಿಂಗ್ ಕೊಡ್ತಾರೆ? ಅಂದ್ರೆ ನಮ್ಗೆ ಸಾಲ ಕೊಡೋದು ಹೇಗೆ, ಮತ್ತೆ ಸಾಲ ತಗೊಳ್ಳೋದು ಅವ್ರ ಈ ತರ ವಸೂಲಿ ಮಾಡೋದು ಹೇಗೆ ಅಂತ ಟ್ರೈನಿಂಗ್ ಕೊಟ್ಟಿರ್ತಾರೆ ಸರ್. ಸಾಲ ಕೊಡೋದು ಹೇಗೆ, ಮೊದ್ಲಿಗೆ ಸಾಲ ಕೊಡೋದು ಹೇಗೆ ಅಂತ ಹೇಳಿ. ಸಾಲ ಕೊಡೋದು ಸರ್, ಸಾಲ ಕೊಡೋದು ಹೇಗೆ ಅಂದ್ರೆ ಒಂದು ಗುಂಪು ಮಾಡ್ತೀವಿ ಸರ್, ಮಹಿಳೆಯರ ಗುಂಪು ಮಾಡ್ತೀವಿ. ಅವ್ರ ಜೊತೆಗೆ ಮಹಿಳೆಯರು ಬೇರೆ ಗುಂಪಲ್ಲಿ ಇದ್ರೆ ಅವ್ರನ್ನ ತೆಗೆದಾಕ್ತಿವಿ. ಮತ್ತೆ ಮಹಿಳೆಯರು ಒಬ್ರು ಸಾಲ ತಗೊಂಡ್ರೆ ಅವರು ಹೈನುಗಾರಿಕೆಗೆ ಅಂತ ತಗೊಂಡ್ರೆ ಹೈನುಗಾರಿಕೆಗೆ ಯೂಸ್ ಮಾಡ್ಬೇಕು. ಅವರು ಬೇರೆದಕ್ಕೆ ಯೂಸ್ ಮಾಡಿದ್ರೆ ಅದು ತೊಂದರೆ ಆಗುತ್ತೆ ಅವ್ರಿಗೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಅದನ್ನೆಲ್ಲ ಚೆಕ್ಅಪ್ ಮಾಡ್ತೀವಿ ಸರ್. ಹೈನುಗಾರಿಕೆ ತಗೊಂಡ್ರೆ ಹೈನುಗಾರಿಕೆ ತಗೊಳ್ತಾರ, ಇಲ್ಲಾಂದ್ರೆ ಕೋಳಿ ಸಾಕಾಣಿಕೆ ತಗೊಂಡ್ರೆ ಕೋಳಿ ಸಾಕಣೆ ಮಾಡ್ತಾರ, ಕುರಿ ಸಾಕಾಣಿಕೆ ತಗೊಂಡ್ರೆ ಕುರಿ ಸಾಕಣೆ ಮಾಡ್ತಾರ, ಈಗ ಹಸು ಸಾಕಾಣಿಕೆ ತಗೊಳ್ತಾರೆ ಹಸು ಸಾಕಾಣಿಕೆ ಮಾಡ್ತಾರ, ಒಂದು ಮನೆ ರಿಪೇರಿಗೆ ಮಾಡಿಸ್ಕೊಳ್ತೀರ ಅಂತ ಸಾಲ ತಗೊಳ್ತಾರೆ, ಅದಕ್ ತಗೊಂಡಿದಾರ, ಅದನ್ನೆಲ್ಲ ಚೆಕ್ಅಪ್ ಮಾಡ್ತೀವಿ ಸರ್. ಅದಕ್ ಮಾತ್ರ ನಾವು ಲೋನ್ ಕೊಡ್ತೀವಿ ಸರ್. ಅವರು ಒಂದು ಉನ್ನತಿ ಸ್ಥಿತಿಗೆ ಬರ್ಲಿ ಅಂತ ಒಂದು ಲೋನ್ ಕೊಡ್ತೀವಿ ಸರ್. ಆದ್ರೆ ಅವರು ಆ ರೀತಿ ಉಪಯೋಗಿಸ್ಕೊಂಡ್ರೆ ಬೇರೆ ರೀತಿ ಉಪಯೋಗಿಸ್ಕೊಂಡಾಗ ಅದು ಅವ್ರಿಗೆ ತೊಂದರೆ ಆಗುತ್ತೆ ಸರ್. ಅದನ್ನು ನಾವ್ ಹೇಳಿರ್ತೀವಿ ಸರ್. ಮತ್ತೆ ಆಮೇಲೆ ಗ್ರೂಪ್ನವ್ರಿಗೆಲ್ಲ ವಿಚಾರಿಸಿರ್ತೀವಿ, ಇವ್ರಿಗೆ ಸಾಲ ಕೊಡೋದ ಬೇಡವಾ ಅಂತ. ಅವ್ರು ಗ್ರೂಪ್ನವರೆಲ್ಲ ಒಪ್ಕೊಂಡೆ ಅವ್ರಿಗೆ ಸಾಲ ಕೊಡ್ತಿರ್ತಾರೆ. ಮತ್ತೆ ಗ್ರೂಪ್ ಅಲ್ಲಿ ಕೊಡ್ಬೇಕಾದ್ರೆ ಮಹಿಳೆಗೆ ಪ್ರತಿಯೊಂದು ಹಳ್ಳಿಯಲ್ಲಿ ಸಂಘ ಇರುತ್ತಲ್ಲ, ಆ ಸಂಘದ ಹತ್ರ ಹೋಗ್ತೀರಿ? ಹೌದು ಸರ್. ಸಂಘದಲ್ಲಿ ಹೋಗಿ ಆ ಮಹಿಳೆ ಸಾಲ ಕೇಳಿದ್ರು ಅಂದ್ರೆ ನಮ್ಗೆ ಅವ್ರಿಗೆ ಸಾಲದ ಅವಶ್ಯಕತೆ ಅವ್ರು ಕೇಳ್ತಾರೆ ಸರ್. ಒಂದು 20,000 50,000 ರೂಪಾಯಿ ಕೇಳ್ತಾರೆ ಸರ್. ಅದು ಅಷ್ಟು ಅವಶ್ಯಕತೆ ಇದೆಯಾ ಅಂತ ಕೇಳ್ತೀವಿ ಅವ್ರಿಗೆ. ಅದನ್ನೆಲ್ಲ ಚೆಕ್ಅಪ್ ಮಾಡಿ ಅವ್ರಿಗೆ ಅಷ್ಟು ಕೊಡಕ್ಕಾಗಲ್ಲ, ನಾವ್ ಇಷ್ಟು ಕೊಡ್ತೀವಿ ಅಂತ ಹೇಳ್ತೀವಿ ಸರ್. ಈ ಮಹಿಳೆಯರು ಏನ್ ಮಾಡ್ತಾರೆ, ಅವ್ರಿಗೆ ಅಷ್ಟು ಬೇಕು ಸರ್, ಅಷ್ಟು ಕೊಟ್ಬಿಡಿ ಅವ್ರಿಗೆ, ಅವ್ರು ಏನೋ ತೊಂದ್ರೆಲಿ ಇದ್ದಾರೆ ಮಾಡ್ಕೋತಾರೆ ಅಂತ ಹೇಳ್ತಾರೆ ಸರ್. ಅದಕ್ಕೋಸ್ಕರ ನಾವು ಅದನ್ನೆಲ್ಲ ಕಂಡೀಷನ್ ಮಾಡಿ ಎಲ್ಲ ಅವ್ರ ಯಜಮಾನ್ರು ಕರ್ಸ್ತೀವಿ ಸರ್. ಅವ್ರ ಯಜಮಾನ್ರು ಕರ್ಸಿ ಅವ್ರಿಗೆ ಲೋನ್ ಕೊಡ್ತೀವಿ. ಇದು ಸಾಲ ಕೊಡುವ ಪ್ರೊಸೀಜರ್. ಎಲ್ಲಾರ ತಾವು ಸೈನ್ ಹಾಕ್ಸ್ಕೊತೀವಿ ಸರ್. ಎಲ್ಲಾರ ತಾವು ಸೈನ್ ಹಾಕ್ಸಿ ಎಲ್ಲಾರ ಎದುರುಗಡೆಗೂ ಅವ್ರಿಗೆ ಸಾಲನ ವಿತರಣೆ ಮಾಡ್ತೀವಿ ಸರ್. ಸಾಲನ ವಿತರಣೆ ಮಾಡಿ ಮತ್ತೆ ಅವ್ರಿಗೆ ರಿಕವರಿ ಮಾಡ್ಬೇಕಾದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಟೈಮಿಂಗ್ಸ್ ಅಂತ ಕೊಟ್ಟಿರ್ತೀವಿ ಸರ್. ಅವ್ರಿಗೆ ಟೈಮಿಂಗ್ಸ್ ಅಂತ ಕೊಟ್ಟಿದಾಗ ಅವರು ರಿಕವರಿ ಆಗ್ತಾ ಇರ್ತದೆ. ಇನ್ನಂದ್ರೆ ನಾವು ಒಂದೊಂದ್ಸತಿ ಫೈನಾನ್ಸ್ ಅಲ್ಲಿ ರಿಕವರಿ ಆಗ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಅವ್ರಿಗೆ ಏನು ಮಾತಾಡಲ್ಲ ಸರ್. ನಾವು ಸಂಜೆ ಬರ್ತಾರೆ, ನಮ್ಮ ಯಜಮಾನ್ರು ಬೇರೆ ಕಡೆ ಹೋಗಿದ್ದಾರೆ, ಅವ್ರು ಸಂಜೆ ಬರ್ತಾರೆ ಅಂತ ಹೇಳ್ತಾರೆ. ನಾವು ಸಂಜೆ ಹೋಗ್ತೀವಿ. ಸಂಜೆನೂ ಸಿಗಲ್ಲ ಅಂತ ಅಂದ್ರೆ ಒಂದ್ 5 ನಿಮಿಷ ವೇಟ್ ಮಾಡ್ತೀವಿ ಸರ್. ಇಲ್ಲಾಂದ್ರೆ 5 ನಿಮಿಷಕ್ಕೂ ಬರ್ಲಿಲ್ಲ ಅಂದ್ರೆ ನಾವು ಸ್ವಲ್ಪ ಅವ್ರಿಗೆ ಕರ್ಸಿ ಅವ್ರಿಗೆ ಫೋನ್ ಮಾಡಿ ಅಂತ ಹೇಳ್ತೀವಿ. ಇಷ್ಟರಲ್ಲೇ ನಮ್ದು ಮುಗೀತು ಸರ್. ನಾವ್ ಇನ್ನೇನು ಅವ್ರಿಗೆ ರೌಡಿಸಮ್ ಮಾಡಿ ನಾವು ಒತ್ತಡ ಹಾಕಕ್ ಹೋಗೋದಿಲ್ಲ. ಇಷ್ಟು ವಿನಯವಾಗಿ ನೀವು ಕೇಳೋದಾದ್ರೆ ಯಾಕೆ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ತಾರೆ? ಅದೇ ಸರ್, ಈಗ ಬೇರೆದಕ್ಕೆ ಯೂಸ್ ಮಾಡಿರ್ತಾರ ಅವರು ಸಿಕ್ಕಾಪಟ್ಟೆ. ಅಲ್ಲ, ಇವಾಗ ಎಲ್ಲ ಯೂಸ್ ಮಾಡೋದೇ ಬೇರೆದಕ್ಕೆ, ಓಕೆನಾ? ಅವರ ಪರ್ಸನಲ್ ಯಾವುದೋ ಮದುವೆ ಕಾರ್ಯ ಇರುತ್ತೆ, ಇನ್ನೊಂದು ಏನೋ ಒಂದು ವಿಚಾರಗಳಿರುತ್ತೆ, ಮನೆಯಲ್ಲಿ ಫಂಕ್ಷನ್ ಇರುತ್ತೆ, ಇನ್ನೊಂದು ಕಡೆ ಸಾಲ ತಗೊಂಡಿರ್ತಾರೆ, ಇಲ್ಲಿಂದ ಸಾಲ ತಗೊಂಡು ಅಲ್ಲಿ ಏನೋ ಕೊಡೋದಕ್ಕೆ ಏನೋ ಪ್ರಯತ್ನ ಪಟ್ಟಿರ್ತಾರೆ, ಏನೋ ಒಂದು ಆಗಿರುತ್ತೆ ಬಿಡಿ. ಹೈನುಗಾರಿಕೆ ಅಂದ್ರೆ ಹೈನುಗಾರಿಕೆಗೆ ತಗೊಳ್ಳಲ್ಲ, ಹೈನುಗಾರಿಕೆ ಹೆಸರಲ್ಲಿ ಇನ್ನೊಂದು ತಗೊಳ್ತಾರೆ, ಒಟ್ಟಿನಲ್ಲಿ ನೀವು ಕೊಡ್ತೀರಿ, ಓಕೆ? ಹೈನುಗಾರಿಕೆಗೆ ಯೂಸ್ ಮಾಡಬೇಕು ಅಂತ. ಆದರೆ ನಾವು ಸಾಕಷ್ಟು ವಿಡಿಯೋಗಳನ್ನು ಕೂಡ ನೋಡಿದ್ದೀವಿ ಇದಕ್ಕೂ ಮುಂಚೆ. ಈಗ ನೇರವಾಗಿ ಹೋಗೋದು, ಮನೆಯಲ್ಲಿ ಹೋಗಿ ಬೀಗ ಹಾಕೊಂಬರೋದು, ಮನೆ ಬಾಗಿಲು ಬರೋವರೆಗೂ ಬಿಡಲ್ಲ ಅಂತ ಹೇಳೋದು, ಈ ರೀತಿ ಎಲ್ಲ ಮಾಡಿದ್ದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಅದನ್ನ ವಿಡಿಯೋ ಸಮೇತ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅಂದ್ರೆ ರಿಕವರಿ ಮಾಡುವಂಥವರು ಹೇಗೆ ರಿಕವರಿ ಮಾಡ್ತಾರೆ, ಅವರ ಬಾಯಲ್ಲಿ ಯಾವ್ಯಾವ ಪದಗಳು ಬರುತ್ತೆ ಅನ್ನೋದನ್ನ ಕೇಳಿದ್ದೀವಿ.
ಹೌದು ಸರ್, ಅಂತವ್ರಿಗೆಲ್ಲ ನಾವು ಕಂಪ್ನಿಲಿ ಮಡಿಕೊಳ್ಳೋದಿಲ್ಲ ಸರ್. ಅವರು ನಮ್ಮನ್ನ ತೆಗ್ದಾಕ್ಬಿಡ್ತಾರೆ. ನಾವು ಒಬ್ರು ಕಂಪ್ನಿ ವರ್ಕರ್, ನಾವು ಸ್ವಲ್ಪ ಸಾಧು ರೀತಿಲಿ ಅವ್ರ ತಾವು ವಸೂಲಿ ಮಾಡ್ಬೇಕು ಹೊರತು ಜೋರಾಗಿ ವಸೂಲಿ ಮಾಡಂಗಿಲ್ಲ. ಅದನ್ನೆಲ್ಲ ನಮ್ಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಈಗ 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 ನೀವು ಕಾರ್ಯಕ್ರಮ ನೋಡ್ತಾ ಇದ್ದೀರಲ್ವಾ, ಈ ಹಿಂದಿನ ಒಂದು ಕರೆ ಬಂತು, ಒಬ್ರು ಕರೆ ಮಾಡಿದ್ರು, ಹುಣಸೂರಿಂದ ಕರೆ ಮಾಡಿದ್ರು. ಅವರು ಹೇಳಿದ್ದು ಕೇಳಿಸ್ಕೊಂಡ್ರಾ ಸರ್? ಫಸ್ಟ್ ರಿಕವರಿ ಅಂತ ಒಂದಿಷ್ಟು ಜನ ಬರ್ತಾರೆ ಸರ್. ಅವರು ರಿಕವರಿ ಮಾಡಕ್ಕಾಗಿಲ್ಲ ಅಂದ್ರೆ ನೆಕ್ಸ್ಟ್ ಮ್ಯಾನೇಜರ್ ಬರ್ತಾರೆ ಅಂತ ಹೇಳಿ. ಹೌದು, ಆ ಪ್ರೊಸೀಜರ್ ನಮ್ಮ ಹತ್ರನೂ ಇದೆ ಸರ್. ಈಗ ನಮ್ ಕೈಲಿ ವರ್ಕರ್ಸ್ ಕೈಲಿ ಏನು ಆಗಲ್ಲ ಸರ್, ಅದಕ್ಕೆ ನಾವು ಮ್ಯಾನೇಜರ್ಗೆ ತಿಳಿಸ್ತೀವಿ. ಇವಾಗ ನೀವು ಈಗ ನಮಗೆ ಕರೆ ಮಾಡಿ ನಾರ್ಮಲ್ ಆಗಿ ಮಾತಾಡ್ತಿದ್ದೀರಿ, ವಿನಯದಿಂದ ಮಾತಾಡ್ತಿದ್ದೀರಿ. ಓಕೆ, ಈ ವಿನಯ ಇದ್ರೆ ಅದೇ ರೀತಿ ನೀವು ಸಾಲ ಕೇಳಬೇಕಾದ್ರೂ ಕೂಡ ವಾಪಸ್ ಪಡಿಬೇಕಾದ್ರೂ ಕೂಡ ಇದ್ರೆ ಅವ್ರು ಯಾಕೆ ಸೂಸೈಡ್ ಲೆವೆಲ್ಗೆ ಹೋಗ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಯಾಕೆ ಸೂಸೈಡ್ ಮಾಡ್ಕೋಬೇಕು? ನೋಡಿ, ಈಗ ಸುಮಾರು 50 ಜನ ಮೈಕ್ರೋ ಫೈನಾನ್ಸ್ ಈ ಏಜೆಂಟರ ಒಂದು ಕಾಟದಿಂದ ಸೂಸೈಡ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ 50 ಜನ ಸೂಸೈಡ್ ಮಾಡ್ಕೊಂಡಿದಾರಂತೆ ಈ ಒಂದು ವಿಚಾರದಿಂದ. ಸರ್, ಈಗ ನೀವೇ ಹೇಳಿದ್ರಿ, ಅವರು ಹೈನುಗಾರಿಕೆಗೆ ತಗೊಂಡ್ರೆ ವಿವಿಧ ಅವ್ರಿಗೆ ಪರ್ಸನಲ್ ಆಗಿ ಯೂಸ್ ಮಾಡ್ಕೋತಾರೆ. ಆ ಪರ್ಸನಲ್ ಆಗಿ ವಿವಿಧ ಚಟುವಟಿಕೆಗಳಿರ್ತದೆ, ಅವ್ರದೇ ಆದ ಪರ್ಸನಲ್ ತೊಂದರೆಗಳಿರ್ತದೆ ಅಂತ ಹೇಳಿದ್ರಿ. ಅದಕ್ಕೆ ಅವ್ರಿಗೂ ಉಪಯೋಗಿಸ್ಕೊಂಡಿದ್ದಾರೆ. ಅದು ಏನಂದ್ರೆ, ಈಗ ಜನಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಅವ್ರಿಗೆ ದುಡಿಮೆ ಕಡಿಮೆ ಆಗಿರ್ಬೋದು, ಆಮೇಲೆ ಸಂಬಳನೂ ಕಡಿಮೆ ಆಗಿರ್ಬೋದು ಸರ್. ಅದರಿಂದ ಅವ್ರು ಸೂಸೈಡ್ ಮಾಡ್ಕೊತಿರ್ಬೋದು. ಆದ್ರೆ ನಮ್ದೇ ಫೈನಾನ್ಸ್ ಇಂದ ನಾವು ಸೂಸೈಡ್ ಮಾಡ್ಕೊತೀವಿ ಅಂದ್ರೆ ಅದು ತಪ್ಪಾಗುತ್ತಲ್ವಾ ಸರ್? ಅಲ್ಲಲ್ಲ, ನಾನು ಹೇಳ್ತಿರೋದು ಅಲ್ಲ, ಇವಾಗ ನಿಮಗೆ ಹೋಮ್ ಶ್ರೀನಿಧಿ ಅವರೇ ಈಗ ಅಲ್ಲಲ್ಲ ಶ್ರೀನಿಧಿ ಅವರೇ, ಈಗ ಹೋಮ್ ಲೋನ್ ವಿಚಾರವಾಗಿ ನಾನು ಹೇಳ್ತೀನಿ ಕೇಳಿ. ಇವಾಗ ಹೋಮ್ ಲೋನ್ ತಗೋಬೇಕು ಅಂದ್ರೆ ಹಂತ ಹಂತವಾಗಿ ಕೊಡ್ತಾರೆ. ಫಸ್ಟು ಪಾಯ ಹಾಕಬೇಕು. ಪಾಯ ಹಾಕಿದ ಕೂಡಲೇ ಅದರ ಎಷ್ಟು ಅಮೌಂಟ್ ಕೊಡಬೇಕಾಗತ್ತೆ ಅಷ್ಟು ಅಮೌಂಟ್ ಒಂದು ರಿಲೀಸ್ ಆಗುತ್ತೆ. ಅದಾದ ನಂತರ ಗೋಡೆ ಕಟ್ತಾರೆ. ಗೋಡೆ ಕಟ್ಟಿದ ನಂತರ ಒಂದಿಷ್ಟು ಅಮೌಂಟ್ ರಿಲೀಸ್ ಆಗುತ್ತೆ. ಹಂತ ಹಂತವಾಗಿ ಇವಾಗ 1 ಲಕ್ಷನೋ 1.5 ಲಕ್ಷನೋ 2 ಲಕ್ಷನೋ 5 ಲಕ್ಷನೋ ಈ ರೀತಿ ಸ್ಯಾಂಕ್ಷನ್ ಆಗಿರುತ್ತೆ ಅವರ ಒಂದು ಪ್ರಾಪರ್ಟಿಗೆ. ಹಂತ ಹಂತವಾಗಿ ಕೊಡ್ತಾರೆ. ಇವಾಗ ನೀವು ಹೈನುಗಾರಿಕೆಗೆ ಇನ್ನೊಂದು ಮತ್ತೊಂದು ಅಂತ ಹೇಳಿದ್ರಿ. ಸೊ ನೀವು ಯಾವ ಗ್ಯಾರಂಟಿ ಮೇಲೆ ಅದನ್ನ ಕೊಡ್ತೀರಿ? ಈಗ ತಾವು ಹೇಳಿದ್ರಿ ಒಂದು ಮನೆಗೆ ಬೇಸ್ ಮೇಲೆ ಅಂತ ಹೇಳಿದ್ರಿ ಸರ್. ಅದು ದೊಡ್ಡ ಲೆವೆಲ್ದು. ಅದು ನಮ್ದು ಮೈಕ್ರೋ ಫೈನಾನ್ಸ್ ಅಂದ್ರೆ ಸಣ್ಣ ಪುಟ್ಟ ನಾವು ಲೋನ್ ಕೊಡ್ತೀವಿ ಹೊತ್ತು ಅವ್ರ ಮನೆಗಳಿಗೆ. ನಾನು ಎಕ್ಸಾಂಪಲ್ ಹೇಳಿದ್ದು. ಹೌದು ಸರ್, ಅದೇ ಸರ್. ಈಗ ಒಂದು ಅವ್ರ ಹತ್ರ ಆಲ್ರೆಡಿ ಕುರಿ ಇರ್ತದೆ, 1-2-3 ಕುರಿ ಇರ್ತದೆ. ಅದು ಸರ್ ಇನ್ನೂ ಡೆವಲಪ್ ಮಾಡ್ಬೇಕು ನಾನು ಅಂದ್ಬಿಟ್ಟು ಒಂದ್ 10 ಕುರಿ ತಗೋಬೇಕು ಅಂತಿದ್ದೀನಿ, 10 ಕುರಿಗೆ ನಮ್ಗೆ ಲೋನ್ ಕೊಡಿ, ಸ್ಯಾಂಕ್ಷನ್ ಮಾಡಿ ಅಂತ ಹೇಳ್ತಾರೆ. ಅದಕ್ ಮಾತ್ರ ನಾವು ಲೋನ್ ಕೊಡ್ತೀವಿ. ಮತ್ತೆ ಮನೆ ಗೆದ್ಲಿ ಇಡ್ತಿರ್ತದೆ, ಹಂಚ್ಗಳೆಲ್ಲ ಪಟ್ಟಿಗಳೆಲ್ಲ ಗೆದ್ಲಿ ಇಡ್ತಿರ್ತದೆ, ಅದು ನೋಡಿ ನಾವು ಲೋನ್ ಕೊಡ್ತೀವಿ ಸರ್. ಮನೆ ಬಾಗ್ಲೆಲ್ಲ ಕಿತ್ತೋಗಿರ್ತದೆ, ಅದು ನೋಡಿ ಲೋನ್ ಕೊಡ್ತೀವಿ ಸರ್. ಆಮೇಲೆ ಕೊಟ್ಟಿಗೆ ಕಟ್ಕೋಬೇಕು ಅಂತಿರ್ತಾರೆ, ಕೊಟ್ಟಿಗೆಗೆ ಲೋನ್ ಕೊಡ್ತೀವಿ ಸರ್. ಅಲ್ಲ, ನೀವು ಇವಾಗ ಹೇಳಿದ್ರಲ್ಲ ಇವಾಗ ಮನೆ ಗೆದ್ಲಿ ಹಿಡ್ಕೊಂಡಿರುತ್ತೆ, ಕೊಟ್ಟಿಗೆ ಹಾಳಾಗಿರುತ್ತೆ ಅಂತ ಹೇಳಿದ್ರಲ್ಲ, ಅವರು ಯಾವ ರೀತಿ ವಾಪಸ್ ಕೊಡ್ತಾರೆ ಅಂತ ಹೇಳಿಲ್ವಲ್ಲ, ಅದನ್ನ ನೀವು ಹೇಗೆ ನೋಡ್ತೀರಿ? ಇವಾಗ ನೀವು ಕುರಿ ವಿಚಾರಕ್ಕೆ ಬಂದ್ರಿ, ಮೇಕೆಗಳು ಕುರಿಗಳು ನಾನು ತಗೋಬೇಕು ಅದಕ್ಕೋಸ್ಕರ ದುಡ್ಡು ಕೊಡಿ ಅಂತ ಇಸ್ಕೊಂಡಿದ್ದಾರೆ, ಅದು ಓಕೆ. ಮೇಕೆಗಳು ತಗೊಂಡಿದ್ದಾರೆ ಅಂತ ನೀವು ಹೋಗಿ ಮತ್ತೆ ಚೆಕ್ ಮಾಡ್ತೀರಾ, ಅದು ವಿಷಯ. ಅದಾದ ನಂತರ ಇವಾಗ ಮನೆ ಗೆದ್ಲಿ ಇಟ್ಕೊಂಡಿದೆ, ಮನೆ ಬಿದ್ದೋಗೋ ಪರಿಸ್ಥಿತಿಯಲ್ಲಿದೆ, ಲೋನ್ ಕೊಡ್ತೀರಿ. ಅವರಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರು ಏನೇನು ಕೆಲಸ ಮಾಡ್ತಾರೆ, ಅವ್ರ ಸಂಬಳ ಎಷ್ಟು, ಆ ಸಂಬಳ ನಮಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತಾ, ಅವರ ಮನೆ ಖರ್ಚು ಎಲ್ಲ ಬಿಟ್ಟು ನಮ್ಗೆ ಕೊಡ್ತಾರಾ, ಅದನ್ನ ನೀವು ಚೆಕ್ ಮಾಡ್ತೀರಾ? ಅದು ನಾವು ಚೆಕ್ ಮಾಡ್ತೀವಿ ಸರ್. ಅದು ಹೈನುಗಾರಿಕೆಯಲ್ಲಿ ಈಗ ಅವರು ತೋರಿಸ್ತಾರೆ ನಮ್ಗೆ, ಇಂಥ ಡೈರಿಗೆ ನಾವು ಹಾಲು ಕರೆದು ಹಾಕ್ತಿವಿ, ಈಗ ಲೋನು ನಮ್ಮ ನೆಂಟರು ಇಷ್ಟು ಕೊಡ್ತಾರೆ ಅಂತ ಹೇಳ್ತಾರೆ, ನಮ್ಮ ಸಂಬಂಧಿಕರು ಸ್ವಲ್ಪ ಕೊಡ್ತಾರೆ ಸರ್. ನಾವು ಅದರಿಂದ ನಿಮ್ಮ ಹತ್ರನೂ ಸ್ವಲ್ಪ ಈಸ್ಕೊಂಡು ನಾವು ಏನೋ ಮನೆ ಕಟ್ಬೇಕು ಅಂತ ಇದೀವಿ, ಅದಕ್ಕೋಸ್ಕರ ನಾವು ಕೊಡಿ ಅಂತ ಹೇಳ್ತಾರೆ. ಆಮೇಲೆ ಸಂಘದಲ್ಲಿ ಮೆಂಬರ್ಸ್ ಇರ್ತಾರಲ್ಲ ಸರ್, ಅವರ ಮುಖಾಂತರ ನಾವು ಅವ್ರ ಗ್ಯಾರಂಟಿ ಮೇಲೆ ಯೋಜನೆ ಕೊಡ್ತೀವಿ ಸರ್.
ಅದಕ್ಕೋಸ್ಕರ ನಾವು ಇದಕ್ಕೆ ಅಂತ ನಾವು ವಸೂಲಿ ಜಾಸ್ತಿ ಪ್ರೆಸರ್ ಹಾಕಿ ಅವ್ರಿಗೆ ವಸೂಲಿ ಮಾಡಕ್ ಆಗಲ್ಲ ಸರ್. ಅಂತವ್ರನ್ನ ನಾವು ಕಂಪ್ನಿ ಇಟ್ಕೊಳಲ್ಲ, ನಮ್ಮನ್ನ ಅಂತವ್ರನ್ನೆಲ್ಲ ಕಳ್ಸ್ಬಿಡ್ತದೆ ಸರ್ ಕಂಪ್ನಿ ದೂರ ಇರ್ತದೆ. ನಾನು ಏನಿದ್ರು ಇವಾಗ ಆರ್ ಬಿ ಐ ರೂಲ್ಸ್ ಇದೆ, ಯಾವುದೇ ಕಾರಣಕ್ಕೂ ಯಾರ ಮನೆ ಬಾಗ್ಲಿಗೂ ಹೋಗಿ ಒತ್ತಾಯ ಮಾಡಕೂಡ್ದು ಅನ್ನುವಂತ ರೂಲ್ಸ್ ಇದೆ, ಗೊತ್ತಲ್ವಾ? ಹೌದು ಸರ್, ನಾವು ಮನೆ ಬಾಗಿಲಿಗೆ ಹೋಗಲ್ಲ ಸರ್, ಸಂಘದಲ್ಲಿ ವಸೂಲಿ ಮಾಡ್ತೀವಿ ಸರ್. ಸಂಘದಲ್ಲಿ ವಸೂಲಿ ಮಾಡ್ತೀರಿ. ಅಲ್ಲ, ಎಷ್ಟು ಜನ ಇವಾಗ ಕರೆ ಮಾಡಿ ಹೇಳ್ತಾರಲ್ಲ ಸರ್, ಮನೆಗೆ ಬರ್ತಾರೆ, ಮನೆಗೆ ಹುಡ್ಕೊಂಡ್ ಬರ್ತಾರೆ ಅಂತ. ಅಲ್ಲ, ಈಗ ಅಂತವ್ರನ್ನು ನಾವು ಅದೇ ಸರ್, ಈಗ ಸಂಘದವ್ರು ವಸೂಲಿ ಮಾಡಕ್ ಆಗಲ್ಲ ಅಂತೀವಿ, ನಮ್ಗೆ ಹೇಳ್ತಾರೆ ಸರ್ ಮನೆಗೆ ಹೋಗಿ ವಸೂಲಿ ಮಾಡಿ ಅಂತಾರೆ. ಅವ್ರ ಪರ್ಮಿಷನ್ ತಗೊಂಡು ನಾವು ಮನೆಗೆ ಹೋಗೋದು ಸರ್. ಸಂಘದವ್ರದ್ದೆಲ್ಲ ಪರ್ಮಿಷನ್ ತಗೊಂಡು ಮನೆಗೆ ಹೋಗೋದು. ನಾವು 120 ಆಗಿ ಹೋಗಲ್ಲ ಸರ್. ಓಕೆ, ಥ್ಯಾಂಕ್ ಯು.